ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರೋಗ್ಯಕರ ಮತ್ತು ರುಚಿಕರವಾದ ಬೀಟ್ರೂಟ್ ಚಿಕ್ಪಿ ಕಟ್ಲೆಟನ್ನು ಮಾಡ್ತಾ ಇದ್ದೀನಿ. ಇದು ಸಂಜೆ ಟೀ ಜೊತೆಗೆ ತಿನ್ನಲು ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ನೆನೆಸಿದ ಕಡಲೆಕಾಳನ್ನು ತೆಗೆದುಕೊಂಡಿದ್ದೀನಿ. ಓವರ್ ನೈಟು ಇದನ್ನು ನೆನೆಸಿಟ್ಕೊಳ್ಬೇಕು. ನೋಡಿ, ಈಗ ಕುಕ್ಕರಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು 3 ವಿಷಲ್ ಇಲ್ಲಾಂದರೆ 4 ವಿಷಲ್ ಆದ್ರೂ ಇದನ್ನು ಬೇಯಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು. ಒಂದು 4 ವಿಷಲನ್ನು ಹಾಕಿಸ್ಕೊಂಡು ಕಡಲೆಕಾಳು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಬೀಟ್ರೂಟನ್ನು ತುರಿದು ರೆಡಿ ಮಾಡಿ ಇಟ್ಕೊಳ್ಳೋಣ. ಬಿಗ್ ಸೈಜ್ ಆದರೆ ಅರ್ಧ ಬೀಟ್ರೂಟನ್ನು ತೊಗೊಳ್ಳಿ. ಸ್ಮಾಲ್ ಸೈಜ್ ಆದರೆ 1 ಬೀಟ್ರೂಟ್ ಆದರೆ ಸಾಕಾಗತ್ತೆ. ನಾನು ಇಲ್ಲಿ ಬೀಟ್ರೂಟನ್ನು ತುರಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ರೆಡ್ ಕ್ರಮ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಬ್ರೆಡ್ ಕ್ರಮ್ಸ್ನ ಮನೆಯಲ್ಲೇ ಈ ರೀತಿ ಮಾಡ್ಬೋದು. ನೋಡಿ, 4 ಸೈಡ್ ಏನಿದೆಯೋ ಬ್ರೌನ್ ಕಲರು ಅದನ್ನೆಲ್ಲ ಕಟ್ ಮಾಡಿ ವೈಟ್ ಕಲರ್ ಇರೋವಂಥ ಬ್ರೆಡನ್ನು ಮಾತ್ರ ಮಿಕ್ಸಿ ಜಾರಲ್ಲೇ ಹಾಕಿ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡ್ಮೇಲೆ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಹುರ್ಕೋಬೇಕು. ನೋಡಿ, ಈ ರೀತಿ ಹುರ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಒಂದು 30 ಸೆಕೆಂಡ್ ಇದನ್ನು ಈ ರೀತಿ ಬಿಸಿ ಮಾಡಿದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಇದು ಕ್ರಿಸ್ಪಿ ಆಗುತ್ತೆ. ನೋಡಿ, ಈ ರೀತಿ ರವೆ ರವೆ ಥರ ಆಗುತ್ತೆ. ತುಂಬಾ ಈಸಿಯಾಗಿ ಈ ರೀತಿ ಬ್ರೆಡ್ ಕ್ರಮ್ಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನೋಡಿ, ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಮೇಲೆ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕಡಲೆಕಾಳನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ವಲ್ಲ, ಆ ಬೀಟ್ರೂಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಬೀಟ್ರೂಟನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಪೌಡರು, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಾದರೂ ನಿಮಗೆ ಕಲಿಸುವಾಗ ತೆಳುಗನಿಸಿದ್ರೆ ಇದಕ್ಕೆ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ಬೇಕು. ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕಲಿಸೋದಕ್ಕೆ ಉಂಡೆ ಚೆನ್ನಾಗಿ ಬರುತ್ತೆ. ಕಟ್ಲೆಟ್ ಕರೆಕ್ಟಾಗಿ ಉಂಡೆ ಥರ ಮಾಡ್ಕೊಳ್ಬೋದು. ಬ್ರೆಡ್ ಕ್ರಮ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಧ್ಯ ಮಧ್ಯ ನಾನು ಕಟ್ಲೆಟ್ ಒಳಗಡೆ ಚೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಚೀಸ್ನ ಸ್ಲೈಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ. ನೋಡಿ, ಈಗ ಉಂಡೆ ಥರ ಮಾಡಿಕೊಂಡು ಕಟ್ಲೆಟ್ ಶೇಪ್ನ ಕೊಡಬೇಕು. ಮಧ್ಯ ಚಿಕ್ಕ ಚಿಕ್ಕದು ಚೀಸನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಕಟ್ಲೆಟ್ ಶೇಪ್ನ ಕೊಡಿ. ಈ ರೀತಿ ಬೇಕು. ನೋಡಿ, ಈ ರೀತಿ ಶೇಪ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಚೀಸನ್ನು ಫಿಲ್ ಮಾಡಿ ಎಲ್ಲ ಉಂಡೆಗಳನ್ನು ಈ ರೀತಿ ಕಟ್ಲೆಟ್ ಆಕಾರದಲ್ಲಿ ಶೇಪ್ ಕೊಟ್ಕೊಂಡು ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಇದಕ್ಕೆ ಕಾರ್ನ್ಫ್ಲೋರ್ ಇರುತ್ತಲ್ವ, ಅದನ್ನು ಫಿಲ್ ಮಾಡಬೇಕು. ಕಾರ್ನ್ಫ್ಲೋರ್ ಹಾಕಿ ಕೋಟಿಂಗ್ ಮಾಡಬೇಕು. ಕಾರ್ನ್ಫ್ಲೋರಿಂದ ಇದನ್ನು ಕೋಟಿಂಗ್ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಉಳಿದ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನು ಕೋಟಿಂಗ್ ಮಾಡಬೇಕು. ಕಾರ್ನ್ಫ್ಲೋರ್ ನೀರಲ್ಲಿ ಒಂದು ಸಲ ಹೀಗೆ ಮುಳುಗಿಸಿ ಅದನ್ನು ಬ್ರೆಡ್ ಕ್ರಮ್ಸ್ಗಳೊಳಗಡೆ ಹಾಕಿ ಕೋಟಿಂಗ್ ಮಾಡಬೇಕು. ಮತ್ತೆ ಒಂದು ಸಲ ಹೀಗೆ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬ್ರೆಡ್ ಕ್ರಮ್ಸ್ನಿಂದ ಕೋಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಪಟ ಪಟ ಅಂತ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಬೇಗ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ನೆನ್ಬಿಡುತ್ತೆ. ಇದನ್ನು ಬೇಗ ಈ ರೀತಿ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಕಟ್ಲೆಟ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಈ ರೀತಿ ಸೇರಿಸ್ಕೊಂಡು ಇದನ್ನು 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲವನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಬೆಂದಮೇಲೆ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. 2 ಸೈಡು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಈಗ ನೋಡಿ, ನಮ್ಮ ಕ್ರಿಸ್ಪಿ ಬೀಟ್ರೂಟ್ ಚಿಕ್ಪಿ ಕಟ್ಲೆಟ್ ಸಿದ್ಧವಾಗಿದೆ. ಹೊರಗೆ ಕ್ರಂಚಿ, ಒಳಗೆ ಸಾಫ್ಟ್ ಮತ್ತು ತುಂಬ ರುಚಿಕರವಾದ ಸ್ನ್ಯಾಕ್ಸ್ ಇದಾಗಿದೆ. ಚೀಸ್ ಫಿಲ್ ಮಾಡಿರೋದ್ರಿಂದ ಆ ಟೇಸ್ಟ್ ಇನ್ನಷ್ಟು ಅಮೇಝಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೋರಿಯಂಡರ್ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಕೊಳ್ಬೋದು.
ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರೆಸಿಪಿಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.